ಇನ್ನು ಮತ್ತೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಕೃಷ್ಣೆ ಉಕ್ಕಿ ಹರಿತಾ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಎಷ್ಟರ ಮಟ್ಟಿಗೆ ಅವಾಂತರಗಳಾಗಿವೆ ನಾವು ತೋರಿಸ್ತಾ ಇದ್ದೀವಿ. ಕೃಷ್ಣೆಗೆ ಭಾರೀ ಪ್ರಮಾಣದ ನೀರನ್ನು ಬಿಡಲಾಗಿದೆ. ಕುರಿಗಾಹಿಗಳು ಈ ಮೇಲ್ಮಟ್ಟದ ಪ್ರದೇಶಗಳಲ್ಲಿ ಕುರಿಗಳನ್ನು ಮೇಯಕ್ಬಿಟ್ಟು ಕೆಳಗಡೆ ಇಳಿದು ಬಂದಿದ್ದರು. ಪರದಾಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ. ಯಾಕಂದರೆ ಏಕಾಏಕಿ ಕೃಷ್ಣಾ ನದಿ ನೀರಿನ ಸೆಳೆತ ವಿಪರೀತ ಪ್ರಮಾಣದಲ್ಲಿ ನೀರು ಜಾಸ್ತಿ ಆಯಿತು. ಹೀಗಾಗಿ ನಡುಗಡ್ಡೆ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಶೀಲಹಳ್ಳಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ನಡುಗಡ್ಡೆಯ ಒಳಗಡೆಗೆ ಕುರಿಗಾಯಿಗಳು ಸಿಕ್ಕಾಕೊಂಡಿರೋದನ್ನು ತೋರಿಸ್ತಾ ಇದ್ದೀವಿ. ಕುರಿ ಕಾಯಲಿಕ್ಕೆ ಹೋದಂಥವರು ಅಲ್ಲೇ ಇದ್ದಾರೆ. ಈಗ ಅವರನ್ನು ರಕ್ಷಿಸಬೇಕಾಗಿದೆ. ಎಂಟು 10 ಅಡಿ ಎತ್ತರಕ್ಕೆ ನದಿ ನೀರು ಏರಿದೆ ಅಂತಂದರೆ ತಿಳ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ನಮ್ಮ ಪ್ರತಿನಿಧಿ ಭೀಮೇಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಇದೇ ಕಾರಣಕ್ಕಾಗಿ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರನ್ನು ಬಿಡಲಾಗ್ತಾ ಇರುವಂಥದ್ದು. ಇದರಿಂದ ನೇರವಾದಂಥ ಒಂದು ಎಫೆಕ್ಟ್ ರಾಯಚೂರು ಜಿಲ್ಲೆಗೂ ತಟ್ಟಿರುವಂಥದ್ದು. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಪ್ರವಾಹ ಶುರುವಾಗಿದೆ. ಸದ್ಯ ನಾನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಬಳಿ ಇದ್ದೀನಿ. ಸದ್ಯ ಈ ಶೀಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಲಿಂಗಸೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಶೀಲಹಳ್ಳಿ ಸೇತುವೆ. ಇದು ಸದ್ಯ ಸುಮಾರು 8 ರಿಂದ 10 ಹಳ್ಳಿಗಳಿಗೆ ಒಂದು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಸದ್ಯ ಇದು ಕೃಷ್ಣಾ ನದಿ ತುಂಬಿ ಹರಿತಾ ಇರುವಂಥ ಕಾರಣಕ್ಕಾಗಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೇತುವೆ ಮೇಲೆ ಸುಮಾರು 8 ರಿಂದ 10 ಅಡಿಯಷ್ಟು ಎತ್ತರಕ್ಕೆ ನೀರು ಹರಿದು ಹೋಗ್ತಾ ಇರುವಂತಂದ್ರೆ ಪ್ರವಾಹದ ಭೀತಿ ಅಷ್ಟರ ಮಟ್ಟಿಗೆ ಇರುವಂಥದ್ದು. ಜೊತೆಗೆ ನೀರಿನ ರಭಸ ಕೂಡ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಆ ಭಾಗದಲ್ಲಿರತಕ್ಕಂಥವ್ರು ಅಂದರೆ ಲಿಂಗಸೂರು ಪಟ್ಟಣದಿಂದ ಈ ಸೇತುವೆ ಮೇಲ್ಭಾಗದಿಂದ ಹೋಗ್ತಾ ಇರುವಂಥವ್ರು ಎಲ್ಲರೂ ಕೂಡ ಅದೇ ದಡದಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಅಂದರೆ ಆ ದಡದಲ್ಲಿ ಏನೋ ಜನ ಕಾಣ್ತಾ ಇದ್ದಾರೆ. ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆ ಹಾಕಿ ಯಾರು ಕೂಡ ವಾಹನಗಳನ್ನು ತೆಗೆದುಕೊಂಡಾಗ್ಲಿ ಮತ್ತು ಜನರು ಕೂಡ ಈ ಸೇತುವೆ ಮೇಲೆ ಹೋಗಬಾರ್ದು ಅಂತೇಳಿ ಅಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು. ಅಲ್ಲಿ ಏನೇ ಜನ ನಿಂತಿದ್ದಾರೆ ಅವರು ಕೂಡ ಎಲ್ಲೊಂದು ಕಡೆ ಈ ಸೇತುವೆ ಮೇಲೆ ಹೋಗಲಿಕ್ಕೆ ಬಂದಂಥವ್ರು. ಆದರೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥ ಕಾರಣಕ್ಕಾಗಿ ಸುತ್ತುವರಿದು ಅಂದರೆ ಈ ಸೇತುವೆ ಬಂದಾಗಿರುವಂಥ ಕಾರಣಕ್ಕಾಗಿ ಸುಮಾರು 40ಕ್ಕೂ ಹೆಚ್ಚು ಕಿಲೋಮೀಟರ್ ಸುತ್ತಕೊಂಡು ತಮ್ಮ ಹಳ್ಳಿಗಳಿಗೆ ಹೋಗುವಂಥದ್ದು. ಅಂದರೆ ಈ ಸೇತುವೆ ಮೇಲ್ಭಾಗದಿಂದ ಕಡದರಗಡ್ಡೆ ಆಗಿರ್ಬೋದು ಮತ್ತು ಹಂಚಿನಾಳ ಗ್ರಾಮ ಸೇರಿ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸೇತುವೆ ಕಲ್ಪಿಸುತ್ತೆ. ಯಾವ ರೀತಿ ಈ ಸೇತುವೆ ಸಂಪರ್ಕ ಕಲ್ಪಿಸಿತು ಅನ್ನುವಂಥದ್ದನ್ನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂದರೆ ಸುಮಾರು 8 ರಿಂದ 10 ಹಳ್ಳಿಗಳು ಎಲ್ಲರೂ ಕೂಡ ಈ ಸೇತುವೆ ಮೇಲೆ ಡಿಪೆಂಡ್ ಆಗಿದ್ರು ಅನ್ನುವಂಥದ್ದು. ಅಂದರೆ ಕೃಷಿಕರಾಗಿರ್ಬೋದು, ಸ್ಥಳೀಯ ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಇದೇ ರಸ್ತೆ ಮೇಲೆ ಓಡಾಡುವಂಥದ್ದು ಅಂದರೆ ಸೇತುವೆ ಮೇಲೆ ಓಡಾಡುವಂಥದ್ದು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ ಜನರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸದ್ಯ ಶೀಲಹಳ್ಳಿ ಸೇತುವೆಯಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಸದ್ಯ ಏನಂತಂದರೆ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತೆ ತಾಲೂಕು ಆಡಳಿತ ಎಲ್ಲರೂ ಕೂಡ ಈ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಯಾರು ಕೂಡ ಸೇತುವೆ ಬಳಿ ಹೋಗಬಾರ್ದು ಅನ್ನೋಂಥದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಸದ್ಯ ಇಲ್ಲಿ ಎರಡೂ ಬದಿಯಲ್ಲಿ ಅಂದರೆ ಸೇತುವೆ ಒಂದು ಭಾಗ ಮತ್ತೊಂದು ಭಾಗದ ಎರಡೂ ಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಅಂದರೆ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಸೇತುವೆ ಮೇಲೆ ಓಡಾಡದೇ ಇರೋ ಥರ ಯಾವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲ ಕ್ರಮಗಳನ್ನು ಸದ್ಯ ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.